ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರೆಸಿಪಿ ತೋರಿಸ್ಕೊಡೋಕೆ ಮುಂಚೆನೇ ನೀವೇನು ಮಾಡ್ಬೇಕು ಹೇಳ್ರಿ, ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿಂದ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮ್ಗೆ ಬರುತ್ತೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಸಿಹಿ ಇಷ್ಟಪಡೋರಿಗೆ ಸುಲಭವಾಗಿ ಮಾಡ್ಕೊಳೋಂಥ ಒಂದು ಪಾಯಸ ತೋರಿಸ್ಕೊಡ್ತಾ ಇದ್ದೀನಿ. ಸಬ್ಬಕ್ಕಿ ಮತ್ತು ಅವಲಕ್ಕಿ ಹಾಲು ಪೌಡ್ರಿಂದ ಮಾಡೋಂಥ ಸಿಹಿಯಾದ ಒಂದು ಪಾಯಸ. ಇದು ದೇವ್ರ ನೈವೇದ್ಯಕ್ಕೂ ಮಾಡ್ಕೋಬೋದು, ಯಾಕಂದರೆ ಅವಲಕ್ಕಿ ಅಂದರೆ ದೇವರಿಗೆ ತುಂಬಾ ಇಷ್ಟ. ಸಿಹಿ ಇಷ್ಟಪಡೋರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಅವಲಕ್ಕಿ ಪಾಯಸ. ಅದಕ್ಕೆ ನಾನು ಒಂದು 200 ಗ್ರಾಮಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. 200 ಗ್ರಾಮ್ ಅವಲಕ್ಕಿ ತೊಗೊಂಡು ಚೆನ್ನಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು 3 ರಿಂದ 4 ಸಲ ಚೆನ್ನಾಗಿ ಕಿವುಚಿ ತೊಳ್ಕೊಬೇಕು. ಯಾಕಂದರೆ ಅವಲಕ್ಕಿ ಬೆಳ್ಳಗಾಗೋವರೆಗೂ ತೊಳ್ಕೊಬೇಕಾಗುತ್ತೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಗೆ ಬಿಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಇವಾಗ ಸಬ್ಬಕ್ಕಿನೂ ತೊಳ್ಕೊತಾ ಇದ್ದೀನಿ. ಇದನ್ನು ತೊಳ್ಕೊಂಡು ಇದನ್ನು ಒಂದು 2 ರಿಂದ 3 ನಿಮಿಷ 2 ರಿಂದ 3 ನಿಮಿಷ ನೆನೆಯೋದಕ್ಕೆ ಪ್ಲೇಟ್ ಹಾಕಿ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಲು ಪೌಡ್ರಿಂದ ಮಾಡ್ಕೊಳೋದ್ರಿಂದ ಡಿಫ್ರೆಂಟಾಗಿರುತ್ತೆ ರುಚಿ. ಎಲ್ಲ ಪಾಯಸಕ್ಕನ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ, ಅವಲಕ್ಕಿನೂ ನೆಂದಿದೆ, ಎಷ್ಟು ಬೆಳ್ಳಗಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸಬ್ಬಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು 100 ಗ್ರಾಮ್ ಸಬ್ಬಕ್ಕಿಗೆ ಯಾವ ಬಟ್ಲಲ್ಲಿ ನೆನೆಸಿಟ್ಟಿದ್ದೀನೋ ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಕಡೆ ಬೇಯಕ್ಕಿಟ್ಟು ಮತ್ತು ಇನ್ನೊಂದು ಕಡೆ ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಬಂದು ಪಾಕ ಏನು ತೆಗೆಯೋದು ಬೇಕಾಗಿಲ್ಲ, ಕರಗಿದ್ರೆ ಸಾಕು, ಆ ರೀತಿ ನಾವು ಕರಗಿಸ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗೋದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಕರಗೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದು ಕರಗ್ತಾ ಇರುತ್ತೆ. ನಾನು ಸ್ವಲ್ಪ ಬೆಲ್ಲ ಕಡಿಮೆ ಇರೋದ್ರಿಂದ ಉಂಡೆ ಬೆಲ್ಲ ಸ್ವಲ್ಪ ಅದಕ್ಕೆ ನಾನು ಅರ್ಕನೆ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಸಬ್ಬಕ್ಕಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಬೆಂದಿದೆ. ಈಗ ಸಬ್ಬಕ್ಕಿ ಬೆಂದ ಮೇಲೆ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ, ನೆನೆಸಿರೋ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದೇನು ಬೇಯಷ್ಟೇನಿಲ್ಲ, ಆ ಬಿಸಿಯಲ್ಲೇ ಬೆಂದ್ಕೊಳ್ಳುತ್ತೆ. ಸಬ್ಬಕ್ಕಿ ಯಾಕಂದರೆ ಸ್ವಲ್ಪ ಬೇಯಬೇಕು, ಅದಕ್ಕೆ ಸ್ವಲ್ಪ ಸಬ್ಬಕ್ಕಿನ ಮೊದಲಿಗೆ ಬೇಯಿಸ್ಕೋಬೇಕು ಒಂದು 2 ನಿಮಿಷ. ಈಗ ನಾನು ಅದಕ್ಕೆ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಅವಲಕ್ಕಿ ಏನಷ್ಟು ಬೇಯಷ್ಟೇನಿಲ್ಲ. ಈಗ ಬೆಲ್ಲನೂ ಕರಗಿದೆ, ಪಕ್ಕದಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ನಲ್ಲ, ಬೆಲ್ಲನೂ ಕರಗಿದೆ. ಈಗ ಅವಲಕ್ಕಿ ಹಾಕಿದ ತಕ್ಷಣ ಬೆಲ್ಲದ ನೀರು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೆ ಕಸ ಕಡ್ಡಿ ಇರ್ತೈತೆ ಮತ್ತು ಒಂದೊಂದು ಸಲ ಮಣ್ಣು ಇರ್ತದೆ. ಅದರಿಂದ ಫಿಲ್ಟ್ರ್ ಮಾಡಿಕೊಂಡ್ರೆ ಒಳ್ಳೆಯದು. ಫಿಲ್ಟ್ರ್ ಮಾಡ್ಕೊಂಡು ಈಗ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಚೆನ್ನಾಗೆ. ಈಗ ಇದನ್ನು ಒಂದು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ಕುದ್ರೆ ಸಾಕು, ಯಾಕಂದರೆ ಅವಲಕ್ಕಿ ನೆಂದಿದೆ, ಆದ್ದರಿಂದ ಜಾಸ್ತಿ ಏನು ಬೇಯಿಸೋಷ್ಟಿರಲ್ಲ. ಈಗ ಅದೇ ನಾನು ಹೇಳಿದ್ನಲ್ಲ ಹಾಲಿನ ಪೌಡ್ರು ಅಂತ, ಹಾಲಿನ ಪೌಡ್ರು ಒಂದು 150 ಗ್ರಾಮ್ ಅಷ್ಟು ಹಾಲಿನ ಪೌಡ್ರು ತೊಗೊಂಡಿದ್ದೀನಿ. 150-200 ಗ್ರಾಮ್ ಅಷ್ಟು ಹಾಲಿನ ಪೌಡ್ರು ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಮೊಸರು ರೀತಿಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಟ್ಲು ಚಿಕ್ಕದಾಗೋಯ್ತು, ಕೆಳಗಡೆ ಎಲ್ಲ ಬೀಳ್ತಾಯಿದೆ. ಆದರೂ ಇನ್ನು ತಿರ್ಗಾ ಯಾಕೆ ಇನ್ನೊಂದು ಬಟ್ಲು ಅಂತ ಅದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕ್ರೀಮ್ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಸಿಹಿ ಈ ಹಾಲು ಪೌಡ್ರ್ ಹಾಕಿ ಮಾಡೋದ್ರಿಂದ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಈ ಸ್ವೀಟ್ ಇಷ್ಟಪಡೋರ್ಗಂತೂ ಪದೇ ಮಾಡ್ಕೋಬೇಕು ಈ ರೀತಿ ಅಂತಾರೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಈ ರೀತಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ರುಚಿ ನೋಡಿ ನಾನು ಕಮೆಂಟ್ ಮಾಡಿ. ಈಗ ನೋಡಿ, ನಾನು ಗಟ್ಟಿ ಕಲಿಸ್ಕೊಂಡಿದ್ನಲ್ಲ ಹಾಲು ಪೌಡ್ರನ್ನ ಅದಕ್ಕೆ ಸೇರಿಸ್ಕೊಂಡೆ. ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಯಾಕಂದರೆ ಅವಲಕ್ಕಿ ಬೇಗ ಗಟ್ಟಿ ಆಗೋಗ್ಬಿಡ್ತದೆ. ನೀವು ನೋಡಿಕೊಂಡು ಹದವಾಗಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟು ನೀರಾಗಿದ್ದರೆ ಸಾಕು. ಅವಲಕ್ಕಿ ಪಾಯಸ ಸೂಪರಾಗಿರುತ್ತೆ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ನೋಡಿರಿ, ಕಲರು ಚೇಂಜ್ ಆಗಿದೆ, ಒಂಥರ ಕ್ರೀಮ್ ಕಲರ್ ಬಂದಿದೆ. ನೋಡ್ತಾ ಇದ್ದರೆ ನನಗೆ ತಿನ್ನಬೇಕು ಅನಿಸುತ್ತೆ. ಆದರೂ ನಾವು ಶುಗರ್ ಪೇಷಂಟು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಈಗ ನಾನು ಅದನ್ನು ಇಳಿಸ್ಕೊಂಡು ಈಗ ಒಂದು ಸಣ್ಣ ಬಾಣಲೆಗೆ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಇದೇನು ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ಏನಿಲ್ಲ ಅಂದರೆ ಒಂದು 10 ರಿಂದ 15 ನಿಮಿಷಕ್ಕೆಲ್ಲ ಬೇಗ ಪಟ್ಟಂತ ರೆಡಿ ಮಾಡ್ಕೊಂಬಿಡ್ಬೋದು. ಯಾರಾದರೂ ಮನೆಗೆ ಬಂದಾಗ್ಲೂ ಏನು ಮಾಡಬೇಕು ಅಪ್ಪ ಸಿಹಿ ಅಂದರೆ, ಮನೇಲಿರೋದು ಇದೆಲ್ಲ ಮನೇಲಿ ಎಲ್ಲರ ಮನೇಲೂ ಇರುತ್ತೆ, ಪಟ್ಟಂತ ಮಾಡ್ಕೊಂಬಿಡ್ಬೋದು ಈ ಪಾಯಸನ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಕೇಳ್ತಾರೆ ಪದೇ ಮಾಡಿಕೊಡಮ್ಮ ಅಂತ. ಈಗ ನಾನು ಇಳಿಸಿಟ್ಕೊಂಡಿದ್ದೆ ಪಾಯಸನ ಚೆಂದಾಗಿ, ಅದನ್ನೆಲ್ಲ ಮಾಡಿಕೊಂಡು ಅವಲಕ್ಕಿ ಎಲ್ಲ ಹಾಕಿ ಮಾಡಿ ಕೆಳಗಡೆ ಇಳಿಸಿಟ್ಟಿದ್ದೆ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಏಲಕ್ಕಿನೂ ಹಾಗೆ ಚಿಪ್ಪೆ ಸಮೇತ ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನು
ತುಪ್ಪ ಸೇರಿಸ್ಕೊತೀವಿ. ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಬೇಡ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಖಂಡಿತ ನೀವು ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ನಾನು ವೀಡಿಯೋಗಳು ಸ್ವಲ್ಪ ಕಡಿಮೆ ಆಗಿದೆ, ಯಾಕೋ ಇವಾಗ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸ್ವಲ್ಪ ಮಾಡ್ಕೊಳ್ಳಿ. ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೇಳಿ. ನನ್ನೆಲ್ಲ ಅಡುಗೆಗಳು ನೋಡಿ ಹಳೆ ವೀಡಿಯೋಗಳಲ್ಲಿ ಹೋಗಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಗಂಟ್ಲು ಒಂಥರ ನಸ ನಸ ಅಂತ ಇದೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾಯಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ. ನೋಡಿ ಫ್ರೆಂಡ್, ಥ್ಯಾಂಕ್ ಯು ಫ್ರೆಂಡ್.